ಕೇವಲ 5 ನಿಮಿಷಗಳಲ್ಲಿ ತುಂಬಾ ಟೇಸ್ಟಿಯಾಗಿರ್ತಕ್ಕಂಥ ಬಿಸಿಬೇಳೆಭಾತನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ನೋಡ್ಕೊಂಬರೋಣ. ಮುಕ್ಕಾಲು ಲೋಟ ಆಗೋಷ್ಟು ತೊಗರಿಬೇಳೆನ ನಾನಿಲ್ಲಿ ಉಪಯೋಗಿಸ್ತಾ ಇದ್ದೀನಿ. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಅರ್ಧ ತೊಗರಿಬೇಳೆ ಹಾಗೆ ಅರ್ಧ ಹೆಸರು ಬೇಳೆನ ಹಾಕ್ತಾರೆ. ನಾನಿಲ್ಲಿ ಹೆಸರು ಬೇಳೆನ ಸೇರಿಸ್ತಾ ಇಲ್ಲ, ಬರೀ ತೊಗರಿಬೇಳೆಯಿಂದನೇ ಮಾಡ್ತಾಯಿದ್ದೀನಿ. ಒಂದು 4ರಿಂದ 5 ಸತಿ ಬೇಳೆನ ಚೆನ್ನಾಗಿ ತೊಳೆದು ಅದಕ್ಕೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋವಂಥ ಆಲೂಗೆಡ್ಡೆ, ಬೀನ್ಸ್, ಕ್ಯಾರೆಟ್ ಹಾಗೆ ಕ್ಯಾಪ್ಸಿಕಮ್, ಈರುಳ್ಳಿ, ಟೊಮೆಟೊ ಹಾಗೆ ನವಿಲುಕೋಸು, ಬಟಾಣಿ ಇದೆಲ್ಲವನ್ನು ಸೇರಿಸಿ ಒಂದು 4 ವಿಷಲ್ ಬಡಿಸ್ಕೊಂಬಿಡೋಣ. ಅದು ವಿಷಲ್ ಬರೋ ಅಷ್ಟರಲ್ಲಿ ಮತ್ತೊಂದು ಕಡೆ ರೈಸ್ನು ಕೂಡ ರೆಡಿ ಮಾಡ್ಕೊಂಬಿಡೋಣ. ನಾನಿಲ್ಲಿ ಬೇಳೆನ ಯಾವ ಲೋಟದಲ್ಲಿ ತೊಗೊಂಡಿದ್ದೆ ಅದೇ ಲೋಟದಲ್ಲಿ ಅಳತೆನ ತೊಗೋತಾ ಇದ್ದೀನಿ. ಮುಕ್ಕಾಲು ಅಳತೆಯ ಬೇಳೆಗೆ 1 ಅಳತೆಯ ಅಕ್ಕಿನ ಹಾಕಿದ್ರೆ ಬಿಸಿಬೇಳೆಭಾತು ತುಂಬಾ ಟೇಸ್ಟಿ ಅನಿಸುತ್ತೆ. ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂದರೆ ಅರ್ಧ ಬೇಳೆಗೆ 1 ಕಪ್ ಆಗೋಷ್ಟು ಅಕ್ಕಿನ ಸೇರಿಸ್ತಾರೆ. ಅದು ಆ ರೀತಿ ಹಾಕಿದ್ರೆ ಬರೀ ಅನ್ನದ ಥರನೇ ಆಗಿಬಿಡುತ್ತೆ, ಅಷ್ಟೊಂದು ಟೇಸ್ಟ್ ಇರೋಲ್ಲ. ಇವಾಗ ಇದನ್ನು ಕೂಡ ಒಂದು 4ರಿಂದ 5 ಸತಿ ಚೆನ್ನಾಗಿ ತೊಳೆದು ಒಂದು 5-6 ವಿಷಲ್ ಅನ್ನ ಚೆನ್ನಾಗಿ ಬೇಯೋ ತನಕ ನಾವು ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ನಂತರ ಒಂದು ಪಾತ್ರೆಗೆ ಬಿಸಿ ಮಾಡಲಿಕ್ಕಿಟ್ಟು ಪಾತ್ರೆ ಬಿಸಿ ಆದ ನಂತರ ಎಣ್ಣೆ ಸೇರಿಸಿ ಸಾಸಿವೆ, ಕರಿಬೇವು, ಒಣಮೆಣಸು, ಕಡಲೆಕಾಯಿ ಬೀಜ ಎಲ್ಲ ಸೇರಿಸಿ ಒಂದು ಪುಟ್ಟದು ಒಗ್ಗರಣೆ ಕೊಟ್ಕೊಂಡ್ಬಿಡೋಣ. ಕಡಲೆಕಾಯಿ ಬೀಜ ಚೆನ್ನಾಗಿ ಬೆಂದಿರಬೇಕು, ತುಂಬ ಕ್ರಿಸ್ಪಿ ಆಗಬೇಕು. ಅಲ್ಲಿ ತನಕ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ವ, ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ 1 ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ ಹಾಗೆ 2 ಸ್ಪೂನ್ ಆಗೋಷ್ಟು ಬಿಸಿಬೇಳೆಭಾತ್ ಪೌಡ್ರನ್ನು ಕೂಡ ಸೇರಿಸ್ಕೊಂಡು ಒಂದು 2 ನಿಮಿಷ ಹಾಗೆ ರೋಸ್ಟ್ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ಬೇಯಿಸಿಟ್ಕೊಂಡಿರೋಂಥ ಬೇಳೆ, ತರಕಾರಿ ಹಾಗೆ ಮೊದಲಿಗೆ ಮಾಡಿಟ್ಕೊಂಡಿರ್ತಕ್ಕಂಥ ರೈಸ್ನು ಕೂಡ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪನೂ ಗಂಟಿರಬಾರ್ದು, ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂತಂದರೆ ನಾವು ಮೊದಲಿಗೆ ರೈಸ್ ಮಾಡಿಟ್ಕೊಂಡಿರೋದ್ರಿಂದ ಬೇಗನೆ ಆಗಿಬಿಡುತ್ತೆ, ತುಂಬ ಜಾಸ್ತಿ ಏನು ಟೈಮ್ ತೊಗೊಳ್ಳೋದಿಲ್ಲ. ಜಸ್ಟ್ ಒಂದು 5 ನಿಮಿಷದಲ್ಲೆಲ್ಲ ಬಿಸಿಬೇಳೆಭಾತ್ ರೆಡಿ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರ್ತಕ್ಕಂಥ ಬಿಸಿಬೇಳೆಭಾತು ತುಂಬಾ ಫಾಸ್ಟಾಗಿ ಹಾಗೆ ಈಸಿಯಾಗಿ ಮಾಡ್ಬೋದು. ಬೆಳಿಗ್ಗೆ ಲೇಟಾಗಿ ಎದ್ದಿದ್ದೀವಿ, ಟೈಮ್ ಇಲ್ಲ ಅನ್ನೋರು ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದಾಗಿದೆ. ನೋಡಿದ್ರಲ್ವಾ, ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.